ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, RCB ಕುಡ್ ಬಿ ಆನ್ ಸೇಲ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ಟೀಮು ಮೋಸ್ಟ್ ಪ್ರಾಬ್ಲಿ ಅದು ಓನರ್ಸು ಸೇಲ್ ಮಾಡ್ತಾ ಇರ್ಬೋದು ಅಂತ ನ್ಯೂಸ್ ಬರ್ತಾ ಇದೆ. ಯುನೈಟೆಡ್ ಸ್ಪಿರಿಟ್ಸು ಈ ಕಂಪ್ನಿ ಓನ್ ಮಾಡ್ತಾ ಇದ್ದಾರೆ. ಇದು ಲಿಸ್ಟೆಡ್ ಕಂಪ್ನಿ ಹಾಗೂ ಅವರಿಗೆ ಅವರ ಮೇನ್ ಬಿಸ್ನೆಸ್ಸು ಆಲ್ಕೋಹಾಲ್ ಬಿಸ್ನೆಸ್ಸು. ಅವರು ಈ ನಮ್ಮ ಕೋರ್ ಬಿಸ್ನೆಸ್ ಏನಿದೆ ಅದರ ಮೇಲೇ ಫೋಕಸ್ ಮಾಡಬೇಕು. ಬೇರೆ ಏನು ಬಿಸ್ನೆಸ್ ಇದೆ ಅದರ ಮೇಲೆ ನಾವು ಅಷ್ಟು ಫೋಕಸ್ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಈ ಥರ ಒಂದು ಸ್ಟೆಪ್ ತಗೊಳ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕ್ಲಿಯರಾಗಿ ಏನು ಹೇಳ್ತಾ ಇಲ್ಲ ಸೇಲ್ ಮಾಡ್ತಾ ಇದ್ದಾರೆ ಇಲ್ವಾ ಅಂತ, ಆದರೆ ರಿವ್ಯೂ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. RCBದು ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ ಯಾರಾದರೂ ತೊಗೋಬೇಕಂದ್ರೆ 9,000 to 10,000 crores. ನ್ಯೂಸ್ ನಂಬರ್ 2, ಮಾರ್ಗನ್ ಸ್ಟ್ಯಾನ್ಲಿ ಬಿಲೀವ್ಸ್ ಕರೆಕ್ಷನ್ ಓವರ್. ಮಾರ್ಗನ್ ಸ್ಟ್ಯಾನ್ಲಿ ಕಂಪ್ನಿ ಪ್ರಕಾರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಕರೆಕ್ಷನ್ನು ಆಲ್ಮೋಸ್ಟ್ ಮುಗಿದಿದೆ ಹಾಗೂ ಬುಲ್ ಕೇಸ್ ಸಿನಾರಿಯೋ ಅಕಸ್ಮಾತ್ ಒಳ್ಳೆ ರ್ಯಾಲಿ ಆದರೆ ಅವಾಗ ಮಾರ್ಗನ್ ಸ್ಟ್ಯಾನ್ಲಿ ಪ್ರಕಾರ ಸೆನ್ಸೆಕ್ಸ್ 1,00,000 ಮಾರ್ಕ್ ಟಚ್ ಆಗ್ಬೋದು ಬೈ ಜೂನ್ 2026. ಇದ್ರದ್ದು ಪ್ರಾಬಿಲಿಟಿ ಅವರ ಪ್ರಕಾರ 30% ಇದೆ ಹಾಗೂ ನಾರ್ಮಲ್ ಆಗಿ ಮೂವ್ಮೆಂಟ್ ಆದರೆ 50% ಪ್ರಾಬಿಲಿಟಿ ಇದೆ. ಅದಕ್ಕೆ ಅದು 89,000 ಲೆವೆಲ್ ಟಚ್ ಆಗುತ್ತೆ ಸೆನ್ಸೆಕ್ಸು ಬೈ ಜೂನ್ 2026. ಅಂದರೆ ಇವತ್ತಿನ ಲೆವೆಲಿಂದ ಅಪ್ರಾಕ್ಸಿಮೇಟ್ಲಿ 7%. ಅದೇ ಥರ ಬೇರ್ ಕೇಸ್ ಸಿನಾರಿಯೋ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಕೆಟ್ ಬಿದ್ದರೆ ಆವಾಗ ಇವತ್ತಿಂದ 16% ಡೌನ್ ಆಗಿ 70,000 ಮಾರ್ಕಿಗೆ ಬರ್ಬೋದು. ಆದರೆ ಅದಕ್ಕೆ ಬರೀ ಪ್ರಾಬಿಲಿಟಿ 20% ಇದೆ. ನ್ಯೂಸ್ ನಂಬರ್ 3, SBI ಟು ಸೆಲ್ 6.3% ಇನ್ SBI AMC. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಅವರ ಫಂಡ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ 6.3% ಸ್ಟೇಕನ್ನು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ IPO ಟೈಮಲ್ಲಿ. ಹಾಗೂ SBI ಫಂಡ್ ಮ್ಯಾನೇಜ್ಮೆಂಟ್ ಕಂಪ್ನಿದು ಟೋಟಲ್ ಇನ್ಕಮು 4,230 crores. ಇದು 2024-25 ಫೈನಾನ್ಷಿಯಲ್ ಇಯರಲ್ಲಿ ಹಾಗೂ ಅಪ್ರಾಕ್ಸಿಮೇಟ್ಲಿ 0.64% ಆಫ್ ದ ಟೋಟಲ್ ಇನ್ಕಮ್ ಆಫ್ SBI ಗ್ರೂಪ್ ಅದು. ನ್ಯೂಸ್ ನಂಬರ್ 4, ಜಿಯೋ ಪ್ಲಾಟ್ಫಾರ್ಮ್ಸ್ ವ್ಯಾಲ್ಯೂಯೇಷನ್ ಮೇ ಬಿ 15 lakh crores. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಪ್ರಕಾರ ಜಿಯೋ ಪ್ಲಾಟ್ಫಾರ್ಮ್ಸ್ ಅಂತ ಏನು ಜಿಯೋ ಮತ್ತು ಕೆಲವು ಡಿಜಿಟಲ್ ಸರ್ವಿಸಸ್ ಇದೆ ಅದು 15 ಲಕ್ಷ ಕೋಟಿವರೆಗೂ ವ್ಯಾಲ್ಯೂಯೇಷನ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ಈ ವ್ಯಾಲ್ಯೂಯೇಷನ್ ಬಂದರೆ ಆವಾಗ ಭಾರತಿ ಏರ್ಟೆಲ್ದು ವ್ಯಾಲ್ಯೂಯೇಷನ್ಗಿಂತನೂ ಜಾಸ್ತಿ ಆಗುತ್ತೆ. 12.7 lakh crores ಇದೆ ಸದ್ಯಕ್ಕೆ ಭಾರತಿ ಏರ್ಟೆಲ್ದು ಮಾರ್ಕೆಟ್ ಕ್ಯಾಪು. ರಿಲಯನ್ಸ್ ಇಂಡಸ್ಟ್ರೀಸದು ಮಾರ್ಕೆಟ್ ಕ್ಯಾಪು ಇನ್ನೂ ತುಂಬ ಮುಂದೆ ಇದೆ, 20 lakh crores ಇದೆ. ಜಿಯೋ ಪ್ಲಾಟ್ಫಾರ್ಮ್ಸದ IPO ಮೋಸ್ಟ್ ಪ್ರಾಬ್ಲಿ ಫಸ್ಟ್ ಹಾಫ್ ಆಫ್ 2026 ಬರ್ಬೋದು ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಕಂಡೀಷನ್ಸ್. ನ್ಯೂಸ್ ನಂಬರ್ 5, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಫಾರ್ಮರ್ ಇಂಡಿಯನ್ ಕ್ರಿಕೆಟರ್ಸು ಸುರೇಶ್ ರೈನಾ ಹಾಗೂ ಶಿಖರ್ ಧಿವಾನ್ ಅವರ ಒಂದು ಅಸೆಟ್ಸನ್ನ ಕೆಲವುದು ಫ್ರೀಸ್ ಮಾಡಿದ್ದಾರೆ ವರ್ತ್ 11.14 crores. ಯಾಕಂದರೆ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪಲ್ಲಿ ಅವರ ಹೆಸರಿದೆ ಹಾಗೂ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಒಂದು ಬೆಟ್ಟಿಂಗ್ ಆ್ಯಪ್ ಮುಖಾಂತರ ಮನಿ ಲಾಂಡ್ರಿಂಗ್ ಆಗ್ತಾ ಇತ್ತು ಅಂತ ಒಂದು ಇನ್ಫಾರ್ಮೇಷನ್ ಗೌರ್ಮೆಂಟಿಗೆ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 88 ಪಾಯಿಂಟ್ಸ್ ಡೌನು 25,510 ಕ್ಲೋಸ್ ಆಯಿತು, 0.34% ಡೌನು. ಸೆನ್ಸೆಕ್ಸು 148 ಪಾಯಿಂಟ್ಸ್ ಡೌನು 83,311 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಏಷ್ಯನ್ ಪೇಂಟ್ಸ್ 4.67% ಅಪ್ಪು, ರಿಲಯನ್ಸು 1.56% ಅಪ್ಪು, ಮಹೀಂದ್ರ 1.04% ಅಪ್ಪು. ಟಾಪ್ ಲೂಸರ್ಸು ಗ್ರಾಸಿಮ್ 6.31% ಡೌನು, ಹಿಂಡಾಲ್ಕೋ 5.17% ಡೌನು, ಅದಾನಿ ಎಂಟರ್ಪ್ರೈಸಸ್ 4.36% ಡೌನು. ಇದು ಯಾಕೆ ಏಷ್ಯನ್ ಪೇಂಟ್ ಮೇಲೋಯ್ತು ಹಾಗೂ ಗ್ರಾಸಿಮ್ ಬಿದ್ದಿದೆ ಅಂದರೆ ಬಿರ್ಲಾ ಓಪಸ್ ಅಂದರೆ ಅದು ಆದಿತ್ಯ ಬಿರ್ಲಾ ಗ್ರೂಪದು ಗ್ರಾಸಿಮ್ ಕೆಳಗೆ ಬರೋ ಒಂದು ಪೇಂಟ್ ಕಂಪ್ನಿ, ಅವರ CEO ನಿನ್ನೆ ರಿಸೈನ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಅವರ ಶೇರ್ ಬಿದ್ದಿದೆ ಹಾಗೂ ಏಷ್ಯನ್ ಪೇಂಟಿಗೆ ಇದು ಪಾಸಿಟಿವ್ ಅಂತ ತಿಳ್ಕೊಂಡು ಇವತ್ತು ಅದು 4% ಮೇಲೋಯ್ತು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಹೋಲ್ಡಿಂಗ್ಸ್ 8.67% ಅಪ್ಪು, ಬ್ರಿಟಾನಿಯಾ 2.05% ಅಪ್ಪು, ಡಿವಿಸ್ ಲ್ಯಾಬ್ಸ್ 1.16% ಅಪ್ಪು. ಟಾಪ್ ಲೂಸರ್ಸು ಇಂಡಿಯನ್ ಹೋಟೆಲ್ಸ್ 6.22% ಡೌನು, ಝೈಡಸ್ ಲೈಫ್ 3.6% ಡೌನು, ಚೋಲಾ ಇನ್ವೆಸ್ಟ್ಮೆಂಟ್ 3.58% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 684 ಸ್ಟಾಕ್ಸು, ಕಮ್ಮಿ ಆಗಿದ್ದು 2,163 ಸ್ಟಾಕ್ಸು, ಸೊ 24% ಅಪ್ಪು, 76% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮೊನ್ನೆ 1,067 crores ನೆಟ್ ಸೇಲ್ಸ್ ಮಾಡಿದರು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,203 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,191 per ಗ್ರಾಮು, ಸಿಲ್ವರ್ 151.5 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 88.62 rupees, €102.03 rupees.
Point number 8, stocks near 52-week high. BPCL 52-week high 380, closing price 368. Paytm 1334 52-week high ಇದು, closing 1321. Titan 3838 52-week high, closing 3774. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 10, global cues today. Hong Kong markets 2.03% up, Japan 1.38% up, Germany 0.21% down, France 0.47% down, UK 0.4% down, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.64% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.